ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು, ಪೇಜ್ ನಂಬರ್ 73, ಸಂಖ್ಯೆ 143. ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ಅವನು ನನ್ನ ಮಾತುಗಳನ್ನು ಕೈಗೊಳ್ಳುವನು, ನನ್ನ ತಂದೆಯು ಅವನನ್ನು ಪ್ರೀತಿಸುವನು. ಇದಲ್ಲದೆ ನಾವು ಅವನ ಬಳಿಗೆ ಬಂದು ಅವನೊಂದಿಗೆ ನಮ್ಮ ನಿವಾಸವನ್ನು ಮಾಡಿಕೊಳ್ಳುವೆವು. ಯೋಹಾನ 14ನೇ ಅಧ್ಯಾಯ 23ನೇ ವಾಕ್ಯ. ಕ್ರಿಸ್ತನ ಮೂಲಕ ನಿಕಟವಾದ ವ್ಯಕ್ತಿಗತ ಪರಿಚಯ ಹಾಗೂ ಆತನೊಂದಿಗೆ ಆತ್ಮದ ಅನ್ಯೋನ್ಯತೆಯ ಕೃಪೆಯಲ್ಲಿ ಬೆಳೆಯುವಂಥದ್ದು ಆತನ ದಯೆಯಲ್ಲಿ ಬೆಳೆಯುವುದಾಗಿದೆ. ಇದು ಅನ್ವಯಿಸುವಂತೆ ಮೊದಲನೆಯದಾಗಿ ಆತನ ಅಮೂಲ್ಯವಾದ ರಕ್ತದ ಮೂಲಕ ನಮಗೋಸ್ಕರವಾದ ವಿಮೋಚನೆಯ ಜ್ಞಾನ ಹಾಗೂ ಅಂಗೀಕರಿಸಿಕೊಳ್ಳುವಿಕೆಯನ್ನು ಹಾಗೂ ಆತನ ಮೂಲಕ ತಂದೆಯು ಮಾಡಿರುವ ವಾಗ್ದಾನಗಳ ಮೇಲೆ ವ್ಯಕ್ತಿಗತ ನಂಬಿಕೆಯನ್ನು ಹಾಗೂ ಅವಲಂಬನೆಯನ್ನು ಮತ್ತು ಅನಂತರ ದಿನನಿತ್ಯ ಪ್ರಾರ್ಥನೆಯ ಜೀವಿತದಲ್ಲಿ ಆತನೊಂದಿಗೆ ನಿಕಟ ಅನ್ಯೋನ್ಯತೆ ಮತ್ತು ಆತನ ಚಿತ್ತವನ್ನು ಲಕ್ಷ್ಯಕ್ಕೆ ತಂದುಕೊಂಡು ಅದಕ್ಕೆ ವಿಧೇಯರಾಗಿ ನಡೆಯುವುದಾಗಿದೆ. ಒಂದು ವೇಳೆ ಅಂತಹ ಸ್ಥಿರವಾದ ಗುಣಲಕ್ಷಣವು ನಮ್ಮ ಹೃದಯ ಹಾಗೂ ಮನಸ್ಸಿನದಾಗಿದ್ದರೆ ಅಲ್ಲಿ ಅಚಲವಾದ ಪವಿತ್ರಾತ್ಮದಿಂದ ಉಂಟಾದ ಮಾಗಿದ ಫಲವು ಉಂಟಾಗಬೇಕು ಮತ್ತು ಅವುಗಳು ನಮಗೆ ಹೆಚ್ಚು ಹೆಚ್ಚು ಆನಂದಕರವಾಗಿ ಮತ್ತು ನಮ್ಮ ಕರ್ತನಿಗೆ ಅಂಗೀಕಾರವುಳ್ಳದ್ದಾಗಿಯೂ ಸಮರ್ಪಿತವಾಗಬೇಕು. ಕರ್ತನ ಈ ಮೇಲಿನ ವಾಗ್ದಾನವು ಈಡೇರುವುದಕ್ಕಾಗಿ ದೈವಿಕವಾದ ಅಂಗೀಕಾರ ಹಾಗೂ ಅನುಗ್ರಹದ ತಿಳುವಳಿಕೆಯನ್ನು ನಮಗೆ ದಿನದಿಂದ ದಿನಕ್ಕೆ ಅಧಿಕವಾದ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಆಮೆನ್.